ನೋಡಿ, ನಾವೆಲ್ಲರೂ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಅಂದ್ರೆ ಯಾರನ್ನ ಆಯ್ಕೆ ಮಾಡಬೇಕು, ಊರ್ ಜನನೇ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ರೂ ತುಂಬಾ ದಿನದಿಂದ ಕಾಯ್ತಾನೆ ಇದ್ವಿ. ಆದ್ರೆ ಏನೋ ಸ್ವಲ್ಪ ತೊಂದರೆಗಳು ಅವು ಇವು ಆಗಿ ಇವತ್ತು ಮಾಡೋಣ ನಾಳೆ ಮಾಡೋಣ, ಅದು ಯಾರಪ್ಪ ಆಗ್ಬೇಕು ನಮ್ಮೂರ್ ಮುಖ್ಯಸ್ಥೆ ಅಂತ ಹೇಳ್ಬಿಟ್ಟು ಎಲ್ರೂ ತುಂಬಾ 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 ಕಾತರದಿಂದ ಕಾಯ್ತಿದ್ದ ದಿನ ಇದು. ತುಂಬಾ ಜನ ಬೇಜಾರು ಮಾಡ್ಕೊಂಡೇ ಬಿಟ್ಟಿದ್ದೀರಾ ಅಲ್ವಾ ನೀವೆಲ್ಲರೂ. ಇನ್ನು ನಮ್ಗೆ ಯಾರು ಊರ್ ಮುಖ್ಯಸ್ಥೆ ಅಂತ ನಮ್ಮೂರ್ಗೆ ಯಾರು ಗೊತ್ತಾಗ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವುನು ಎಂದು ಈ ತರ ಪರಿಸ್ಥಿತಿ ನಮಗೂ ಬಂದಿರಲಿಲ್ಲ. ಅತ್ತೆ ಸೊಸೆ ಇಬ್ರುನು ನಾವಾಗ್ಬೇಕು ಅಂತ ಹೇಳ್ಬಿಟ್ಟು ಅಂತ ಪರಿಸ್ಥಿತಿ ಎಂದು ಬಂದಿರಲಿಲ್ಲ. ಈಗಿರೋ ಪರಿಸ್ಥಿತಿನಾಗೆ ಅತ್ತೆ ಸೊಸೆ ಇಬ್ರುನು ನಿಂತವ್ರೆ. ನಾವೇ ಊರ್ ಮುಖ್ಯಸ್ಥೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನ್ ಹೇಳ್ತಾರೋ ಹೇಳಿ, ಅವ್ರವ್ರು ಏನೇನು ಊರಿಗೆ ಉದ್ಧಾರ ಆಗ ಕೆಲಸ ಮಾಡ್ತಾರೆ, ಏನ್ ಬಿಡ್ತಾರೆ ಅದೆಲ್ಲನೂ ಅವ್ರು ಹೇಳ್ತಾರೆ. ಅದ್ರ ಮೇಲೆ ನೀವೆಲ್ಲರೂ ವೋಟ್ನ ಹಾಕ್ಬೇಕು, ಸರಿನಾ? ಅಂದ್ರೆ ನೀವು ಕೈ ಎತ್ಬಿಟ್ಟೆ ಹೇಳ್ಬೋದು, ಹಿಂಗೆ ನಾವು ಬಂಗಾರಮ್ಮನ ಸೊಸೆಗೆ ಅಂದ್ರೆ ಗೌರಿಗೆ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಇಲ್ಲ ಅಂದ್ರೆ ಹಂಗೆ ಮಾಡೋಣ ಇನ್ನೇನು, ಅದಕ್ಕೆ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಅವೆಲ್ಲ ಮಾಡೋಕ್ಕಾಗಕ್ಕಿಲ್ಲ. ಊರವ್ರು ಶಾನೆ ಜನ, ಯಾರು ಶಾನೆ ಜನ ಎಲ್ಲನೂ ಇವಾಗ ಬಂಗಾರಮ್ಮಂಗೆ ಯಾರು ಓಟ್ ಹಾಕ್ಬೇಕು ಅವರೆಲ್ಲ ಕೈ ಎತ್ರಿ ಅಂದ್ರೆ ಎತ್ರಿ. ಇಲ್ಲ ಅಂದ್ರೆ ಬಂಗಾರಮ್ಮನ ಕಡೆ ಯಾರ್ಯಾರು ಇದು ಮಾಡ್ತೀರ ಅಂದ್ರೆ ಒಬ್ರು ಒಂದ್ ಸೈಡಿಗೆ ಬರ್ರಿ, ಗೌರಿ ಗೌರಿ ಓಟ್ ಹಾಕ್ತೀರ ಅನ್ನೋರು ಇನ್ನೊಂದ್ ಸೈಡಿಗೆ ಬರ್ರಿ, ಅಷ್ಟೇನೆ. ಓ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಹಿಂಗೇನೇ ಇರ್ಲಿ, ಎಂದು ಇಂಥದ್ದು ಬಂದೇ ಇರಲಿಲ್ಲ ನಮಗೆ. ಇವಾಗ ಒಳ್ಳೆ ಅವಕಾಶನೇ ಬಂದ್ಬಿಟ್ಟೈತೆ. ಹಂಗೆ ಮಾಡಿ ಗೌಡ್ರೆ, ಈಗ ಅವ್ರು ಏನೇನು ನಮ್ಮ ಊರು ಉದ್ಧಾರಕ್ಕೆ ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ, ನಾವು ಆಮೇಕಿಂದ ಉಳ್ದಿರೋದೆಲ್ಲ ನಾವು ಓಟ್ ಹಾಕೋದು ಬಿಡೋದು ಎಲ್ಲನೂ ಬಿಟ್ಟಿದ್ದ ಆಮೇಕಿಂದ. ಹಂಗೆ ಮಾಡಿ ಫಸ್ಟು ಹೇಳಿ ಅವ್ರು ಏನೇನು ಮಾಡ್ತಾರೆ, ಊರಿಂದು ಕೆಲಸ ಅದು ಇದು ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನಮಗೂ ಹೊಸಿ ಗೊತ್ತಾಗ್ಲಿ. ನಮಗೂ ಗೊತ್ತಾದ್ಮೇಲೆ ಆಮೇಕಿಂದ ಬೇಕಾದ್ರೆ ಏನು ಹಾಕೋದು ಯಾರಿಗೆ ಹೇಳೋದು ಅಂತ ಹೇಳ್ಬಿಟ್ಟು ಬಿಡೋಣ. ನೋಡಿ ಗೌರಮ್ಮೋರೆ ಬಂಗಾರಮ್ಮೋರೆ, ನೋಡಿ ನೀವು ಜನಗಳಿಗೆ ನೀವು ಏನ್ ಮಾಡ್ತೀರಾ ಏನ್ ಬಿಡ್ತೀರಾ ಮುಂದೆ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಹೇಳ್ಬೇಕು. ಎಂದು ಈ ತರ ಆಗಿರ್ಲಿಲ್ಲ, ಈ ತರ ಆಗೈತೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನೀವೇನೇ ಎಲ್ಲ ಹೇಳ್ಬಿಟ್ಟು ಹಿಂಗೆ ಮಾಡ್ಬೇಕು ಹಿಂಗೆ ಅಂತ ಹೇಳ್ಬಿಟ್ಟು ನೀವೇನೇ ಹೇಳಿ ನೀವೇನ್ ಮಾಡ್ತೀರಾ ಊರು ಉದ್ಧಾರ ಮಾಡೋ ಕೆಲ್ಸಕ್ಕೆ ಅಂತ. ಎಷ್ಟು ಜನ ನಿಮ್ಮ ಪರ ನಿಂತ್ಕೋತಾರೆ ಅನ್ನೋದು ಅಷ್ಟೇನೇ ಮುಖ್ಯ. ಫಸ್ಟ್ ನಾನೇ ಹೇಳ್ತಾ ಇದ್ದೀನಿ ನೋಡ್ರಿ, ಊರರೆಲ್ಲ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇನಿಯ. ನಾನಂತೂ ಇವತ್ತಿಂದ ಅಲ್ಲ, ಸುಮಾರು ವರ್ಷದಿಂದನೂ ಊರ್ ಮುಖ್ಯಸ್ಥೆಯಾಗಿ ಗೊತ್ತಾಯಿವ್ನಿ ನಾನು. ಊರಾಗೆ ಎಲ್ರಿಗೂ ಗೊತ್ತು ನಾನು ಏನು ಕೆಲಸ ನಿಭಾಯಿಸಿದ್ದೀನಿ, ಏನು ಮಾಡಿದ್ದೀನಿ, ಎತ್ತು ಮಾಡಿದ್ದೀನಿ, ಅದು ಇಡೀ ಊರವ್ರಿಗೆ ಎಲ್ರಿಗೂ ಗೊತ್ತು. ಗೊತ್ತಿಲ್ದಿರ ಅಂಥದ್ದು ಏನೂ ಇಲ್ಲ, ಎಲ್ಲ ಗೊತ್ತಿರೋದೇನಿಯ. ಊರಾಗೆ ಉತ್ಸವಗಳು ಅವು ಇವೆಲ್ಲ ಮಾಡಿರೋದು ನಾನೇನಿಯ, ಯಾರು ಏನು ಬಂದು ಮಾಡಿಲ್ಲ. ನನಗೆ ಅನುಭವ ಶಾನೆ ಐತೆ. ಈ ಕಿತ ನಾನು ಏನಾರ ಇವಾಗ ನಾನೇ ನೀವು ಊರು ಮುಖ್ಯಸ್ಥೆ ಆದರೆ ಆದಷ್ಟು ಬೇಗ ದೇವ್ರದ್ದು ಕಾರ್ಯನ ಮಾಡ್ಬಿಡ್ತೀನಿ ಅನ್ಕೊಬಿಟ್ಟಿವ್ನಿ. ದೇವ್ರ ಕಾರ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ದೇವಸ್ಥಾನ ಖರ್ಚಾಗಲಿ ಮಾಡಿಬಿಡೋಣ, ಸರಿನೇ? ಎಲ್ಲ ಊರವ್ರಿಗೆಲ್ಲ ಹೇಳೋದು ಇಷ್ಟೇನೇನಿಯ. ನಾನಂತೂ ಅವತ್ತಿಂದ ನಡ್ಕೊಬಿಟ್ಟು ಬಂದೈತೆ ನ್ಯಾಯ ನೀತಿ ಅನ್ನೋದು. ನಾನೇ ಆಗಬೇಕು ಅಂತ ನಾನು ಅನ್ಕೊಬಿಟ್ಟಿವ್ನಿ. ನಿಮ್ಗೆಲ್ಲರಿಗೂ ಪ್ರತಿ ಗೌರಿ ಹಬ್ಬಕ್ಕೂ ಸೀರೆ ಮಡ್ಲಕ್ಕಿ ಕೊಡೋ ಜವಾಬ್ದಾರಿ ನಂದು. ಇಷ್ಟು ದಿನ ಅದು ಮಾಡ್ತಿದ್ದೆ ಇದು ಮಾಡ್ತಿರ್ಲಿಲ್ಲ ಅಂತಲ್ಲ, ಇನ್ನು ಮುಂದೆ ಬಂಗಾರಮ್ಮ ಪೂರ್ತಿ ಬದಲಾಗವಳೆ ಅಷ್ಟೇ. ನೀವು ಏನು ಹೇಳಿದ್ರು ಆ ಕೆಲಸ ಮಾಡಕ್ಕೆ ನಾನು ತಯಾರಿದ್ದೀನಿ. ಈಗಿತ್ತ ಎಲೆಕ್ಷನ್ನು ಬೋಲು ಜೋರಾಗಿ ಏನು ಐತೆ. ಊರು ಮುಖ್ಯಸ್ಥೆ ಸ್ಥಾನಕ್ಕೆ ಅತ್ತೆ ಸೊಸೆ ಕಿತ್ತಾಡ ಅಂತದೇನೋ. ಈ ಬಂಗಾರಮ್ಮ ಸುಮ್ಮನೆ ಬಿಟ್ಟು ಕೊಟ್ಟಿದ್ರೆ ಆಗದಮ್ಮ, ವಯಸ್ಸಾಗೈತೆ ಬಿಟ್ಟು ಕೊಡ್ತಾಳೆ. ಆವಮ್ಮ ಈಗಲೇ ಬಿಟ್ಟು ಕೊಡ್ತಾಳೆ, ಸುಮ್ಕಿರೇ. ಎಲ್ಲಿ ಬಿಟ್ಟು ಕೊಡ್ತಾಳವಮ್ಮ ನೋಡು. ಈಗ ಎಲ್ಲ ವಿಷಯನೂ ಗೊತ್ತಾಗೈತೆ, ನಮ್ಮ ಮನ್ಸಿಗೆ ಬಂದಂಗೆ ಹಾಕೋಣ, ಸುಮ್ಕಿರು. ಈಗ ಅವರೆಲ್ಲ ಗೌಡ್ರು ಏನೋ ಒಂದು ತೀರ್ಮಾನ ತಗೋತಾರೆ, ನೋಡೋಣ. ಈಗ ಸೊಸೆನೂ ಮಾತಾಡಲಿ, ಏನು ಮಾತಾಡ್ತಾಳೋ ನೋಡೋಣ. ಆಮೇಕಿಂದ ಮುಂದಿನ ಯೋಚನೆ ಮಾಡಿದ್ರೆ ಆಯ್ತು. ಅಷ್ಟೇ ಅಲ್ಲ, ಊರಿಗೆ ಸೀನ್ ಇರ್ಬೇಕು ಅಂತ ನಮ್ಮ ಬಾವಿಗೆ ಬರ್ತಾ ಇದ್ರಲ್ಲ ಅವಾಗ, ಆ ನೀರಿನ ಬಾವಿ ಎಲ್ಲನೂ ಊರಿಗೆ ಬಿಟ್ಕೊಡ್ತೀನಿ. ಊರವ್ರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ನೀರು ತುಂಬ್ಕೋಬೋದು, ಬರ್ಬೋದು. ಎಲ್ಲ ಅವಕಾಶನೂ ಮಾಡ್ಕೊಡ್ತೀನಿ. ನಾನೇನೇ ಊರು ಮುಖ್ಯಸ್ಥೆ ಆಗಲೇಬೇಕು, ಸರಿನೇ? ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಹಿಂಗೆ ಇರಬೇಕು. ನೋಡಿ, ತುಂಬ ಕಷ್ಟದಾಗಿದ್ದೀನಿ ನಾನು. ಅಂದರೆ ಈಗ ಏನೇನಾಯ್ತು, ಮನೆಗೆ ಸಂಸಾರದ ಕತೆ ಎಲ್ಲ ಇದ್ದಿದ್ದೆ. ನನ್ನಂತೂ ನನ್ನ ಗಂಡ ಯಾರನ್ನೂ ನೋಡ್ಕೊತಾನೆ ಇಲ್ಲ. ಆದ್ರೂ ನಾನು ಹೆಂಗೋ ಜೀವನ ಮಾಡ್ಕೊಂಡು ನನ್ನ ಮಗಳನ್ನ ನೋಡ್ಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ದೀನಿ. ದೇವ್ರನ್ನೇ ಮಾಡಿರೋದೆಲ್ಲ ದೇವ್ರು ನೋಡ್ಕೊತಾನೆ. ನಮ್ಮ ಜನಗಳು ಗೊತ್ತಿರಲ್ವಾ ನಾವೇನು ಎತ್ತ ಅಂತ ಹೇಳ್ಬಿಟ್ಟು. ಜನಗಳಿಗೆಲ್ಲ ಗೊತ್ತಿರ್ತದೆ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನನಗೊಂದು ಅವಕಾಶ ಮಾಡಿಕೊಟ್ಬಿಟ್ಟು ನೋಡಿ ನೀವು ಅಷ್ಟೇನೇನಿಯ. ಆಮೇಕಿಂದ ನಾನೇನಾರ ಕೆಲಸ ಮಾಡಲಿಲ್ಲ ಅಂದರೆ ಅವಾಗ ಮಾತಾಡಿ ನೀವು ಬಂದ್ಬಿಟ್ಟು. ಬಂಗಾರಮ್ಮರೇ, ಸಾಕು ನೀವು ಮಾತಾಡಿದ್ದಾಯ್ತಲ್ಲ. ನಿಮ್ಮ ಸಸ್ಯಾಗ ಒಂದ್ಸಲ ಮಾತಾಡ ಕೊಡಿ. ಬನ್ನಿ ಬಾಮ್ಮ ಗೌರಮ್ಮ, ಮುಂದಕ್ಕೆ ಬಾಮ್ಮ, ನೀನು ಮುಂದಕ್ಕೆ ಬಂದ್ಬಿಟ್ಟು ಮಾತಾಡು ಬಾಮ್ಮ. ಅಯ್ಯೋ, ನಾನೇನು ಹೇಳಿ, ಪರವಾಗಿಲ್ಲ ಬಿಡಿ. ನೋಡಿದ್ರಾ ಮಾತಾಡಕ್ಕೂ ಎದ್ರುಗಳಂತವ್ರಿಗೆಲ್ಲ ಓಟ್ ಹಾಕೋದಕ್ಕಿನ್ನ ನನ್ನನ್ನು ಗೆಲ್ಸಿ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಏನು ಮಾಡ್ಬೇಕು ಏನು ಬಿಡ್ಬೇಕು ಊರಿನ ಬಗ್ಗೆ ಅಂತೂ ಏನೂ ಇಲ್ಲ. ಎಲ್ಲನೂ ದೇಶ ವಿದೇಶ ಸುತ್ಕೊಬಿಟ್ಟು ಬಂದಿಲ್ಲಿ ನಮ್ಮೂರಾಗ ಏನು ನಡೀತದೆ ಅಂತ ಹೇಳ್ಬಿಟ್ಟು ಯಾರು ಗೊತ್ತಿರ್ತದೆ? ನನಗೆ ಮಾತ್ರ ಗೊತ್ತೈತೆ ಎಲ್ಲರೂ. ನನಗೆ ಮಾತ್ರ ಓಟ್ ಹಾಕ್ಬೇಕು ನೀವು, ಅಷ್ಟೇನೆ. ಗೌರಿ, ನೀನು ಒಂದೆರಡು ಮಾತಾಡು. ಜನಗಳ ತಗೆ ನೀನು ಮಾತಾಡ್ಬೇಕು. ಎಂದು ಬಂದ್ಬಿಟ್ಟು ಹಿಂಗೆಲ್ಲ ನಿಂತ್ಕೊಂಡು ನೀನು ಮಾತಾಡಿಲ್ವಲ್ಲ, ಇದೊಂದೇ ಒಂದ್ಕಿಂತ ಜನಗಳ ಹತ್ರ ಬಂದು ಮುಂದೆ ನಿಂತ್ಕೊಂಡು ಬಂದು ಹೋಸಿ ಮಾತಾಡಿ. ನೀನುವೆ ಜನಗಳಿಗೆ ಏನಾದ್ರೂ ಹೇಳು. ನೀನುವೆ ಯಾಕೆ ಅಷ್ಟೊಂದು ಭಯ ಪಡ್ತೀಯಾ? ನಮ್ಮ ಜನಗಳು ತುಂಬಾ ಒಳ್ಳೆಯವರು. ನೀನು ಏನು ತಪ್ಪಾಗಿ ಮಾತಾಡಿದ್ರು ನಮ್ಮ ಜನ ಅರ್ಥ ಮಾಡ್ಕೋತಾರೆ. ಬಾ ಮುಂದಕ್ಕೆ ಬಂದ್ಬಿಟ್ಟು ಮಾತಾಡ್ ಬಾ ಇಲ್ಲಿ. ನೋಡಿ,
ಇಲ್ಲಿ ಮಾತಾಡೋಕ್ಕೆ ಅಂತ ಏನೂ ಇಲ್ಲ. ಏನನ್ನಾಗಲಿ ಬರೀ ಮಾತಾಗಿ ಹೇಳ್ಬಿಟ್ಟು ನಿಮ್ಗೆಲ್ಲನೂ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೇಳಕ್ಕೆ ನನಗೂ ಇಷ್ಟ ಇಲ್ಲ. ನನಗೆ ಏನಿದ್ರು ನನಗೆ ಮಾಡಿಬಿಟ್ಟು ತೋರಿಸ್ತೇನೆ ಅಭ್ಯಾಸ ನನಗೆ. ಹೌದು, ನಾನೆಲ್ಲ ಬೇರೆ ದೇಶದಲ್ಲೆಲ್ಲ ಓದ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರೋಳು ನಾನು. ಆದರೂ ನನಗೆ ಹಳ್ಳಿ ಸಂಪ್ರದಾಯ, ಹಳ್ಳಿ ಕಲ್ಚರ್ ಎಲ್ಲ ತುಂಬಾ ಇಷ್ಟ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಊರಿಗೆ ಉದ್ಧಾರ ಆಗೋಂಥ ಕೆಲಸನ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಜನಗಳಿಗೆ ಸೇವೆ ಮಾಡ್ತೀನಿ. ಊರು ಮುಖ್ಯಸ್ಥೆ ಅಂದಮೇಲೆ ಎಲ್ಲ ಥರ ಜವಾಬ್ದಾರಿ ಹೊತ್ಕೋಬೇಕು ಗೊತ್ತು. ಊರಾಗೆ ನನ್ನ ಹಬ್ಬ ಆಯಿತು, ಹರಿದಿನ ಆಯಿತು, ಏನೋ ತೊಂದರೆ ಆಯಿತು, ಪಂಚಾಯತಿ ಕಲಿಬೇಕಾಯಿತು, ಅವಾಗೆಲ್ಲ ಮಾತಾಡಬೇಕು, ಅದೆಲ್ಲ ನನಗೆ ಗೊತ್ತು. ಮೊದಲಿಂದನೂ ನಮ್ಮ ಮನೆ ತಂದವ್ರೇನೇ ಮುಖ್ಯಸ್ಥೆ ಆಗ್ತಾ ಬಂದವ್ರೆ ಅಂತ ಹೇಳ್ಬಿಟ್ಟು ಎಲ್ಲನೂ ನನ್ನ ಗಂಡ ಎಲ್ಲ ಹೇಳವ್ರೆ. ಇದ್ರ ಬಗ್ಗೆ ಎಲ್ಲನೂ ಕೇಳ್ಪಟ್ಟಿದ್ದೀನಿ ನಾನು. ನೋಡಿ, ನಾನು ನನಗೆ ಹಾಕ್ರಿ, ನನಗೆ ಓಟ್ ಹಾಕ್ರಿ ಅಂತ ಬಲವಂತ ಮಾಡಲ್ಲ. ನೋಡಿ, ನೀವಿಬ್ಬರೂ ನೋಡಿದ್ದೀರಾ, ನಿಮ್ಗೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅನ್ನಿಸ್ತೈತೋ ಅವ್ರನ್ನೇ ಆಯ್ಕೆ ಮಾಡಿ. ನಾನು ಅದ್ರಾಗ ಏನೂ ಬೇಜಾರು ಮಾಡ್ಕೊಳ್ಳಲ್ಲ, ಏನೂ ಇಲ್ಲ. ನೋಡಿ, ನಾನು ಬೇರೆ ಅಲ್ಲ, ನಮ್ಮ ಅತ್ತೆ ಬೇರೆ ಅಲ್ಲ. ನನಗೆ ಇಬ್ಬರಲ್ಲಿ ಯಾರಾದ್ರೂ ಖುಷಿನೇ ನನಗಂತೂ. ನನಗೆ ಯಾವ ಅಭ್ಯಂತರನೂ ಇಲ್ಲ. ಇನ್ನೇನು ಮಾತಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಗೆದ್ದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಾನು ಬಾಯಲ್ಲಿ ಹೇಳಲ್ಲ. ನಾನೇನಾದ್ರು ಮುಖ್ಯಸ್ಥೆ ಆದರೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮಾಡೇ ಮಾಡ್ತೀನಿ. ಇನ್ನೇನ್ರಣ, ಇನ್ನೇನ ಹೇಳೋದು ಕೇಳೋದು ಐತಾ ಇಲ್ಲ ಅಂತಂದ್ರೆ ಶುರು ಮಾಡ್ಕೊಳ್ಳೋದ. ನೋಡಿ, ಯಾರ್ಯಾರಿಗೆ ಓಟ್ ಹಾಕಬೇಕು ಅವೆಲ್ಲ ಓಟು ಪಾಟು ಇಲ್ಲ. ಹೆಂಗನ ಮಾಡಿ ಈಗ ಆಯ್ಕೆ ಮಾಡೋದು ಒಂದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಒಂದು ಆಯ್ಕೆ ಮಾಡ್ಬಿಡೋಣ. ನಾವೇನೇ ಒಬ್ಬೊಬ್ರೇನಿಯ ಸರ್ದಿಯಾಗಿ ಹೇಳೋದು ಇಲ್ಲ, ಏನೋ ಒಂದು ಮಾಡೋದು, ಏನೋ ಒಂದು ಮಾಡೋಣ. ಸರಿನಾ? ಇನ್ನು ನೋಡಿ, ಇಬ್ರದ್ದು ಕೇಳಿಸ್ಕೊಂಡಿದ್ದೀರಾ, ಈ ಆಯ್ಕೆ ನಿಮ್ದೇನಿಯಾ. ಈ ಕಿತ ಏನಾದ್ರೂ ಒಬ್ರನ್ನ ಆಯ್ಕೆ ಮಾಡಿದ್ರೆ ಇನ್ನು ಕೊನೆ ತನಕ ಅವರೇ ಇರ್ತಾರೆ. ಪದೇ ನಮ್ಮ ಹಳ್ಳಿನಾಗ ಬದಲಾಗಂತ ಮಾತೇ ಇಲ್ಲ. ಸರಿನಾ? ನಿಮಗೂ ಎಲ್ರಿಗೂ ಗೊತ್ತು, ಪದೇ ಬದಲಾಯಿಸೋಕ್ಕಾಗಕ್ಕಿಲ್ಲ. ಪದೇ ಯಾವುದೇ ಕಾರಣಕ್ಕೂ ಬದಲಾಗಕ್ಕಾಗಲ್ಲ. ಈಗ ಆಯ್ಕೆ ಮಾಡಿದ್ದೇನೆಯಾ, ಕೊನೆ ತನಕ ಇವರೇ ಇರ್ತಾರೆ. ಯೋಚನೆ ಮಾಡಿ, ಸರಿನಾ? ಯೋಚನೆ ಮಾಡಿಬಿಟ್ಟು ನಿಮ್ಗೆ ಇವ್ರನ್ನೇನಿಯ ಮಾಡಬೇಕು ಮುಖ್ಯಸ್ಥೆ ಅಂತ ಅನ್ನಿಸ್ತದೋ ದಯವಿಟ್ಟು ಅವ್ರನ್ನೇನಿಯ ಮಾಡಿ. ನೋಡಿ, ಅವರಿಬ್ರು ಹೇಳೋದನ್ನೆಲ್ಲ ಹೇಳವ್ರೆ. ನಿಮಗೂ ಗೊತ್ತಿಲ್ದಿರೋದು ಏನಿಲ್ಲ. ಊರಾಗೆ ನೀವು ಎಲ್ಲನೂ ನೋಡಿದ್ದೀರಾ. ನಿಮ್ಮ ಇಷ್ಟ, ನಿಮ್ಗೆ ಯಾರ್ಯಾರಿಗೆ ಏನೇನು ಹಾಕ್ಬೇಕು ಅಂತ ಅನ್ನಿಸ್ತದೋ ಎಲ್ಲ ಊಟ ಹಾಕಿ ಗೆಲ್ಸಿ ಇನ್ನೀಗ ಶುರು ಮಾಡ್ಬಿಡೋಣ. ಇನ್ನು ನಿಧಾನ ಮಾಡೋದು ಬೇಡ. ಇನ್ನು ಆದಷ್ಟು ಬೇಗನೇ ಎಲ್ಲನೂ ಮಾಡ್ಬಿಡಿ. ಸುಮ್ಮನೆ ಯಾಕೆ, ಯಾರು ಗೆದ್ರೂ ನಮ್ಗೇನು ಬೇಜಾರಿಲ್ಲ, ಖುಷಿನೇ. ಇನ್ನು ತುಂಬ ಜನ ಕಾಯ್ತಾವ್ರೆ. ಸುಮ್ಮನೆ ಎಲ್ಲರೂ ಕಾಯಿಸೋದು ಯಾಕೆ? ಎಲ್ಲರೂ ಮನೆ ಕೆಲಸಗಳಿರ್ತವೆ, ಕಾರ್ಯಗಳಿರ್ತವೆ, ಎಲ್ಲರೂ ಹೋಗ್ಬೇಕು. ಈಗಾಗಲೇ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಬಂದವ್ರೆ. ಇನ್ನು ಶಾನೆ ಹೊತ್ತು ಕಾಯಿಸಿದ್ರೆ ಅವ್ರಿಗೂ ಬೇಜಾರಾಯ್ತದೆ. ಪಟ ಎಲ್ಲ ಮಾಡ್ಬಿಟ್ಟು ಮುಗಿಸ್ಬಿಡ್ರಿ. ಗೌಡ್ರೆ, ನಿಮ್ದೇನಿಯ, ನೀವೇ ಊರಿನ ಹಿರಿಯರು, ನೀವೆಲ್ಲ ಹೆಂಗೆ ಹಾಕ್ಬೇಕು, ಓಟ್ ಏನೇನು ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಡಿ. ನೋಡ್ರಪ್ಪ, ಎಲ್ರೂ ಕಮೆಂಟ್ ಸೆಕ್ಷನ್ ಎಲ್ಲ ನಿಮ್ದೇನೆ. ಈಗ ಎಲ್ಲರೂ ಬಂಗಾರಮ್ಮ ಅವ್ರು ಗೆಲ್ಬೇಕಾ ಇಲ್ಲ ಗೌರಿ ಗೆಲ್ಬೇಕಾ? ಬಂಗಾರಮ್ಮ ಅನ್ನೋರು ಬಂಗಾರಮ್ಮ ಅಂತ ಹಾಕಿ, ಗೌರಿ ಅನ್ನೋರು ಗೌರಿ ಅಂತ ಹಾಕಿ, ಎಲ್ಲರೂ ದಯವಿಟ್ಟು ಓಟ್ ಮಾಡಿಬಿಡಿ. ಊರು ಮುಖ್ಯಸ್ಥೆ ಮಾಡಬೇಕು, ಊರು ಉದ್ಧಾರ ಮಾಡೋ ಕೆಲಸ ಈಗ ನಮ್ಮ ಕೈಯಾಗೈತೆ. ಊರು ಉದ್ಧಾರ ಆಗಬೇಕು ಅಂದರೆ ಯಾರು ಮುಖ್ಯಸ್ಥೆ ಆಗಿರಬೇಕು ಅನ್ನೋದೆಲ್ಲನೂ ನಿಮ್ಮ ಜವಾಬ್ದಾರಿನೇ. ನೀವೇನೇ ಸೆಲೆಕ್ಷನ್ ಮಾಡಬೇಕು, ಸರಿನಾ? ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕಮೆಂಟ್ ಮಾಡಿಬಿಟ್ಟು ದಯವಿಟ್ಟು ತಿಳಿಸ್ಬೇಕು ಯಾರು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು, ಸರಿನಾ? ಸರಿ, ಎಲ್ಲರೂ ಮತ್ತೆ ಎಲ್ಲ ನಿಮ್ಗೆ ಓಟ್ ಹಾಕ್ತಾರೆ, ನಿಂತ್ಕೊಳ್ರಿ ಅಷ್ಟೇ. ಇನ್ನೆಲ್ಲನೂ ಇನ್ನು ಜನಗಳು ಓಟ್ ಹಾಕೋದು ಇರಲಿ, ನಮ್ಮೂರೆಲ್ಲ ಒಂದ್ಸಲ ಓಟ್ ಹಾಕ್ಬಿಡೋಣ. ಏನು ಗೌಡ್ರೆ? ಹಾಂ